ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಸಂಪತ್ತು ಹೆಚ್ಚಾಗಲು ಏನು ಮಾಡಬೇಕು ಅಂತ ಗರುಡ ಪುರಾಣದಲ್ಲಿ ಇದೆ. ಆ ಒಂದು ನಿಯಮಗಳನ್ನು ನೀವೇನಾದರೂ ಜೀವನದಲ್ಲಿ ಪಾಲಿಸಿದರೆ ನಿಮ್ಮ ಜೀವನದ ಒಂದು ಭಾಗ್ಯ ಏನಾಗಿದೆ, ಆ ಭಾಗ್ಯ ಏನಾಗಲಿದೆ ಅಂದರೆ ಅದು ಬದಲಾಗಲಿದೆ. ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿತೀರಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಆದರೂ ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ. ಒಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಅನ್ನು ಮುದ್ರಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ನಾನೇ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗಿ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಹಾಗೆಯೇ ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸಿದರೆ ಖಂಡಿತವಾಗ್ಲೂ ನನಗೆ ಉತ್ತರಿಸೋಕ್ಕೆ ಆಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದುಗೊಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ, ಗರುಡ ಪುರಾಣದಲ್ಲಿ ಎಲ್ಲವೂ ಇದೆ. ಮನುಷ್ಯನ ಸಾವು, ಹುಟ್ಟು, ಸಾವು, ಆನಂತರ ಈ ಭೂಮಿ ಮೇಲಿನ ಅವನ ಜೀವನ ಮತ್ತು ಎಲ್ಲವೂ ಪ್ರತಿಯೊಂದು ಗರುಡ ಪುರಾಣದಲ್ಲಿ ಇರುವಂಥದ್ದು. 18 ಪುರಾಣಗಳಲ್ಲಿ ಗರುಡ ಪುರಾಣ ಕೂಡ ತುಂಬಾ ಒಂದು ಮುಖ್ಯವಾದ ಒಂದು ಧರ್ಮ ಗ್ರಂಥ ಅಂತಲೇ ಹೇಳಬಹುದು. ನೋಡಿ, ನಾನು ಈಗಾಗಲೇ ಗರುಡ ಪುರಾಣದ ಬಗ್ಗೆ ಸಾಕಷ್ಟು ವಿಡಿಯೋನ ಹಿಂದಿನ ಒಂದು ಇದರಲ್ಲಿ ಹಾಕಿದ್ದೇನೆ, ನಾನು ಗಮನಿಸ್ಬೋದು ನೀವು. ಅದರಲ್ಲಿ ಎಲ್ಲ ಇದೆ, ಅಂದರೆ ಎಲ್ಲವೂ ಇದೆ. ಮನುಷ್ಯನಿಗೆ ಸಂಬಂಧಪಟ್ಟ ಎಲ್ಲದೂ ಆ ಒಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಜೀವನದಲ್ಲಿ ಏನೇ ಮಾಡಿದರೂ ನಮಗೆ ಸಂಪತ್ತು ಹೆಚ್ಚಾಗ್ತಾ ಇಲ್ಲ, ಚಿಂತೆ ಇರುತ್ತೆ. ಏನು ನಾವು ಇಷ್ಟು ದುಡಿಯುತ್ತೇವೆ, ಇನ್ನೂ ಸಂಪತ್ತು ಬೇಕು ಅಂತ ಇರುತ್ತೆ. ಹಾಗೆ ಹೆಚ್ಚಾಗಬೇಕು ಅಂದರೆ ಈ ಥರ ನಿಯಮಗಳಿದೆ ಗರುಡ ಪುರಾಣದಲ್ಲಿ. ಆ ನಿಯಮಗಳನ್ನು ನೀವು ಏನಾದರೂ ಪಾಲಿಸಿದರೆ ಖಂಡಿತವಾಗಲೂ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ. ಹಾಗೆಯೇ ಜೀವನದ ಭಾಗ್ಯ ಬದಲಾಗಬಹುದು. ಹಿಂದೂ ಧರ್ಮದಲ್ಲಿ ಒಟ್ಟು 18 ಪುರಾಣಗಳು ಇರುವಂಥದ್ದು. ಅದರಲ್ಲಿ ಇದು ಒಂದು ಗರುಡ ಪುರಾಣ ಕೂಡ ಒಂದು. ಹಾಗೆಯೇ ಇದು ಕೇವಲ ಮನುಷ್ಯರ ಸಾವಿಗೆ ಮಾತ್ರ ಸಂಬಂಧಿಸಿದಲ್ಲ. ಗರುಡ ಪುರಾಣದಲ್ಲಿ ನಿಮ್ಮ ಎಲ್ಲವೂ ಇದೆ. ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಜೀವನದಲ್ಲಿ ಯಶಸ್ಸು ನಿಮ್ಮದಾಗಿಸಿಕೊಳ್ಳುವ ಅನೇಕ ವಿಷಯಗಳನ್ನು ಕೂಡ ತಿಳಿಸಲಾಗಿದೆ. ಗರುಡ ಪುರಾಣದಲ್ಲಿ ಬರುವ ಈ 5 ನಿಯಮಗಳನ್ನು ನೀವೇನಾದರೂ ಪಾಲಿಸಿದರೆ ನಿಮ್ಮ ಜೀವನ ಖಂಡಿತವಾಗಲೂ ಸುಗಮವಾಗಿರುತ್ತೆ. ಒಂದನೇದಾಗಿ ದಾನ ಧರ್ಮ. ಉಳ್ಳವರಿಗೆ ಸಂಪಾದನೆ ಮಾಡಬೇಕೆಂಬುದು ಮಾತ್ರ ತಲೆಯಲ್ಲಿ ಉಳಿದು ಬಿಟ್ಟರೆ ಸಂಪತ್ತು ಹೆಚ್ಚಾಗುವುದಿಲ್ಲ. ಆ ಸಂಪತ್ತಿನಲ್ಲಿ ಒಂದು ಇಂತಿಷ್ಟು ಅಂತ ನೀವು ದಾನ ಧರ್ಮ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಸಂಪತ್ತು ಏನಾಗುತ್ತೆ, ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಒಂದು ಇಂತಿಷ್ಟು ಆದಾಯ ಅಂತ ಇರುತ್ತೆ, ಅದರಲ್ಲಿ ಒಂದು ಪಾಲನ್ನು ನೀವು ದಾನ ಧರ್ಮಕ್ಕೆ ನೀವೇನಾದರೂ ಉಪಯೋಗಿಸಿದರೆ ಖಂಡಿತವಾಗಲೂ ನಿಮ್ಮ ಸಂಪತ್ತು ವೃದ್ಧಿ ಆಗೋದು ಖಚಿತ. ಇದು ಗರುಡ ಪುರಾಣದಲ್ಲೇ ಇದೆ. ಹಾಗೆಯೇ ನೆಕ್ಸ್ಟ್ ಜಿಪುಣತನ. ಕೆಲವರಿಗೆ ಹಣ ಖರ್ಚು ಮಾಡುವುದು ಎಂದರೆ ಆಗುವುದೇ ಇಲ್ಲ, ಬರೀ ಕೂಡಿಡುವುದೇ ಆಗಿರುತ್ತೆ. ಕೇವಲ ಸಂಪತ್ತು ಹೆಚ್ಚಿಸಿಕೊಳ್ಬೇಕು ಎನ್ನುವುದು ಮಾತ್ರ ಅವರ ತಲೆಯಲ್ಲಿ ಇರುತ್ತೆ. ನಾವು ದಾನ ಧರ್ಮ ಮಾಡಬಾರ್ದು, ಈ ಥರವೇ ಕಲೆಕ್ಟ್ ಮಾಡ್ತಾ ಇರಬೇಕು, ಏನು ತಿನ್ನುವುದಕ್ಕೂ ಅವರು ಲೆಕ್ಕ ಹಾಕುವಂಥವರು. ಆ ಥರ ಎಲ್ಲ ಮಾಡಿದರೆ ಖಂಡಿತವಾಗ್ಲೂ ಏನಾಗುತ್ತೆ, ಅದು ಜೀವನದಲ್ಲಿ ನೆಮ್ಮದಿಯನ್ನು ತರುವುದಿಲ್ಲ, ಸಂಪತ್ತನ್ನು ಹೆಚ್ಚು ಮಾಡುವುದಿಲ್ಲ ಅಂತ ಗರುಡ ಪುರಾಣ ಹೇಳುತ್ತೆ. ಅವಶ್ಯಕತೆ ಇದ್ದಾಗ ಹಣ ಖರ್ಚು ಮಾಡುವ ಅಭ್ಯಾಸ ಇರಬೇಕು. ನಮಗೆ ಏನು ಬೇಕು ಅದಕ್ಕೆ ಖರ್ಚು ಮಾಡಬೇಕು. ತಿನ್ನಬೇಕು, ಇನ್ನಬೇಕು, ಎಷ್ಟು ಅಂತ ನಾವು ಬದುಕ್ತೇವೆ ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಬರೀ ಸಂಪತ್ತನ್ನು ನಾವು ಕೂಡಿಟ್ರೆ ಅದು ನಾಳೆ ಇನ್ಯಾರದು ಪಾಲಾಗೋದಕ್ಕಿಂತ ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ನಮಗೆ ಏನು ಅವಶ್ಯಕತೆ ಇದೆಯೋ ಅದಕ್ಕೋಸ್ಕರನಾದರೂ ನಾವು ಖರ್ಚು ಮಾಡ್ತಾ ಇರಬೇಕು. ಬರೀ ಜಿಪುಣತನ ಮಾಡಿದರೆ ಅದರಿಂದ ನಮಗೆ ಸಂಪತ್ತು ವೃದ್ಧಿ ಆಗೋದು ಅಲ್ಲ, ನಮಗೆ ನೆಮ್ಮದಿನೂ ಇರೋದಿಲ್ಲ. ಅದು ಕೂಡ ಸ್ವಲ್ಪನಾದ ಅವಶ್ಯಕತೆ ಇದ್ದಾಗ ಹಣ ಖರ್ಚು ಮಾಡಬೇಕು, ಅದರಿಂದ ಕೂಡ ಸಂಪತ್ತು ವೃದ್ಧಿ ಆಗುತ್ತೆ ಅಂತ. ಏನಾದರೂ ನೀವು ಆ ಥರ ಇದ್ದರೆ ಸ್ವಲ್ಪ ಏನು ಮಾಡಬೇಕು, ಅದರಿಂದ ಹೊರಗೆ ಬನ್ನಿ. ಇದು ಗರುಡ ಪುರಾಣದಲ್ಲೇ ಇರುವಂಥದ್ದು. ಹಾಗೆಯೇ ನಂಬಿಕೆಗೆ ದಾನ ಮಾಡಲು ಸಾಕಷ್ಟು ದಾರಿ ಇರುವಂಥದ್ದು. ಅದು ಒಳ್ಳೆಯ ದಾರಿನೂ ಇರುತ್ತೆ, ಕೆಟ್ಟ ದಾರಿನೂ ಇರುತ್ತೆ. ಹಾಗೆಯೇ ವಾಮ ಮಾರ್ಗದ ಮೂಲಕ ಇನ್ನೊಬ್ಬರಿಗೆ ಮೋಸ ಮಾಡಿ ಹಣ ಗಳಿಸುವುದು ಕೂಡ ಗರುಡ ಪುರಾಣದಲ್ಲಿ ಏನು ಹೇಳಿದೆ, ಇನ್ನೊಬ್ಬರ ನಂಬಿಕೆಗೆ ಮೋಸ ಮಾಡಿ ನಾವು ಗಳಿಸಿದ ಹಣ ಎಂದಿಗೂ ನಮ್ಮ ಕೈಯಲ್ಲಿ ನಿಲ್ಲೋದೇ ಇಲ್ಲ. ಅದು ಆಚೆಯಿಂದ ಬರುತ್ತೆ, ಈಚೆಯಿಂದ ಹೋಗುತ್ತೆ. ನಾವು ಕಷ್ಟಪಟ್ಟು ಏನು ದುಡಿತೇವೆ ಅದು ಮಾತ್ರ ನಮ್ಮದು. ಹಾಗೆಯೇ 1 ರೂಪಾಯಿಯನ್ನು ನಿಮ್ಮ ಸ್ವಂತ ಬಲದಿಂದ ಸಂಪಾದಿಸಿದಾಗ ಮಾತ್ರ ಯಶಸ್ಸು ನಿಮ್ಮದಾಗಲು ಸಾಧ್ಯ ಅಂತ ಗರುಡ ಪುರಾಣ ಹೇಳಿರುವಂಥದ್ದು. ಯಾವ ವ್ಯಕ್ತಿ ಇನ್ನೊಬ್ಬರಿಗೆ ಮೋಸ ಮಾಡುತ್ತಾನೋ ಅಂಥವನ ಜೊತೆ ಲಕ್ಷ್ಮಿ ಎಂದಿಗೂ ನೆಲೆಸೋದಿಲ್ಲ. ಮೋಸ ಮಾಡಿದ ಹಣ ಯಾವತ್ತಿಗೂ ನಮ್ಮದಾಗೋದಿಲ್ಲ, ಅದು ಯಾವತ್ತೂ ಶಾಶ್ವತನೂ ಅಲ್ಲ. ಹಾಗೆಯೇ ನೆಕ್ಸ್ಟ್ ಶ್ರೀಮಂತಿಕೆಯ ಮದ. ಕೆಲವರಿಗೆ ಹಣ ಇದೆ ಅಂತ ಶ್ರೀಮಂತಿಕೆಯ ಮದ ಇರುತ್ತೆ. ನಾವು ಎಷ್ಟೇ ಉತ್ತುಂಗಕ್ಕೆ ಇದ್ದರೂ ಸಹ ನಮ್ಮ ಕಾಲು ನೆಲದ ಮೇಲೆ ಇರಬೇಕು. ಎಷ್ಟೇ ಧನ ಕನಕ ಸಂಪಾದಿಸಿದರೂ ಸಹ ಸರಳತೆಯನ್ನು ಮರೆಯಬಾರ್ದು ಅಂತ ಗರುಡ ಪುರಾಣ ತಿಳಿಸುತ್ತೆ. ಯಾವಾಗ ಒಂದು ವ್ಯಕ್ತಿಗೆ ಹಣದ ಮದ ತಲೆಗೆ ಏರುತ್ತದೋ ಅಂದಿನಿಂದಲೇ ಆತನ ಅವನತಿ ಉಂಟಾಗುತ್ತೆ ಅಂತ ಗರುಡ ಪುರಾಣ ಹೇಳಿದೆ. ನಿಮ್ಮ ಬಳಿ ಸಾಕಷ್ಟು ಹಣವಿದೆ ಎಂದಾಗ ಅದರಲ್ಲಿ ಸ್ವಲ್ಪ ಹಣವನ್ನು ಇತರ ಕಲ್ಯಾಣಕ್ಕೆ ಮೀಸಲಿಡಿ. ನೀವು ಸಂಪಾದಿಸುವ ಪುಣ್ಯವೇ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದನ್ನು ಗಮನದಲ್ಲಿರಲಿ. ನೀವು ಸಂಪಾದಿಸ್ತೀರಾ, ಅದರಲ್ಲಿ ಒಂದು ಇಂತಿಷ್ಟು ಹಣವನ್ನು ಮದುವೆ, ಏನು ಗತಿ ಇಲ್ಲದವರಿಗೆ ಮದುವೆಗೋ ಅಥವಾ
ಊಟಕ್ಕೋ ಏನೋ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ಅದರಿಂದ ಇತ್ತು ಏನು ಬರುತ್ತೆ ಅಂಥವರಿಗೆ ಕೊಟ್ಟರೆ, ಕೈಲಾಗದವರಿಗೆ ಕೊಟ್ಟರೆ ನಮಗೇನಾಗುತ್ತೆ, ಅವರ ಆಶೀರ್ವಾದ ಸಿಗುತ್ತೆ, ನಮ್ಮ ಸಂಪತ್ತು ವೃದ್ಧಿ ಆಗುತ್ತೆ. ತುಳಸಿ ಪೂಜೆ. ಗರುಡ ಪುರಾಣದಲ್ಲಿ ತುಳಸಿ ಗಿಡಕ್ಕೆ ತುಂಬಾ ಮಹತ್ವ ನೀಡಲಾಗಿದೆ. ಪ್ರತಿಯೊಬ್ಬರು ಮನೆ ಎದುರು ತುಳಸಿ ಗಿಡವನ್ನು ನೆಟ್ಟು ಅದನ್ನು ನಿತ್ಯ ಪೂಜಿಸಬೇಕು. ಯಾರ ಮನೆಯಲ್ಲಿ ನಿತ್ಯ ತುಳಸಿ ಪೂಜೆ ನಡೆಯುತ್ತೋ ಅಂಥ ಮನೆಗಳಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸುತ್ತಾಳೆ ಅಂತ ಗರುಡ ಪುರಾಣ ತಿಳಿಸಲಾಗಿದೆ. ಗರುಡ ಪುರಾಣದಲ್ಲಿ ಇರುವಂಥದ್ದು ಇದೆಲ್ಲ ಮಾಡಿ ಚಿಕ್ಕ ಪುಟ್ಟ ನಿಯಮಗಳು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.